ಈ ವಿಡಿಯೋದಲ್ಲಿ ನಾನು 4ನೇ ತರಗತಿ ಗಣಿತ ಅಧ್ಯಾಯ 2 ಸಂಖ್ಯೆಗಳು ಅಭ್ಯಾಸ 2.5 ಅನ್ನ ಚರ್ಚಿಸಲಿದ್ದೇನೆ. ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ನೋಡಿ. ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನ ಗುರುತಿಸುವುದು. ಚಿತ್ರ ಗಮನಿಸು. 4 ಜನ ತರಕಾರಿ ವ್ಯಾಪಾರಿಗಳು ಒಂದು ವಾರದಲ್ಲಿ ವ್ಯಾಪಾರಕ್ಕಾಗಿ ಬಳಸಿದ ಬಂಡವಾಳದ ವಿವರ ನೀಡಿದೆ. ಅದನ್ನು ಗಮನಿಸಿ ಈ ಪ್ರಶ್ನೆಗೆ ಉತ್ತರಿಸು. ರಿಜ್ವಾನ ರೂಪಾಯಿ 5,256 ಬಂಡವಾಳ ಹಾಕಿದ್ರು. ಗೌರಮ್ಮ ಅನ್ನೋರು ತರಕಾರಿಗೆ ರೂಪಾಯಿ 4,960 ಬಂಡವಾಳ ಹಾಕಿದ್ರು. ಡೇವಿಡ್ ಅನ್ನೋರು ರೂಪಾಯಿ 6,370 ಹಾಕಿದ್ರು. ಫಾತಿಮಾ ಅನ್ನೋರು 3,480 ರೂಪಾಯಿ ಬಂಡವಾಳ ಹಾಕಿದ್ರು. ಹಂಗಂದ್ರ ಇಲ್ಲಿ ಗರಿಷ್ಠ ಯಾರು ಹಾಕ್ಯಾರ ಕನಿಷ್ಠ ಯಾರು ಹಾಕ್ಯಾರ ಅಂತ ಕೇಳಿದಾಗ ಗರಿಷ್ಠ ಹಾಕ್ದವ್ರು ಮೊದ್ಲಿಗೆ ಯಾರು ಡೇವಿಡ್ ಅವರು ಎಷ್ಟ್ ಹಾಕ್ಯಾರ ಗರಿಷ್ಠ 6,000. ಗರಿಷ್ಠ. ಇನ್ನ ಕನಿಷ್ಠ ಹಾಕ್ದವರು 6,370 ಗರಿಷ್ಠ ಆಯ್ತು. ಕನಿಷ್ಠ ಅಂದ್ರ ಫಾತಿಮಾ ಅವರು 3,480 ರೂಪಾಯಿ ಹಾಕ್ಯಾರ. ಅವರು ಇವರು ಕನಿಷ್ಠ. ಕನಿಷ್ಠ ಬಂಡವಾಳವನ್ನ ಹಾಕಿದವರು. ಈ ರೀತಿಯಾಗಿ ನಾವು ಗರಿಷ್ಠ ಮತ್ತು ಕನಿಷ್ಠವನ್ನ ಹೇಳುತ್ತೇವೆ. ಇವರಲ್ಲಿ ಯಾರು ಅತಿ ಹೆಚ್ಚು ಬಂಡವಾಳ ತೊಡಗಿಸಿದ್ದಾರೆ? ಡೇವಿಡ್. ನೋಡಿದ್ವಲ್ಲ. ಇವರಲ್ಲಿ ಯಾರು ಅತಿ ಕಡಿಮೆ ಬಂಡವಾಳ ತೊಡಗಿಸಿದ್ದಾರೆ? ಫಾತಿಮಾ ಅವರು. ಏರಿಕೆ ಕ್ರಮ, ಇಳಿಕೆ ಕ್ರಮ. ಈಗಾಗಲೇ ನೀವು 3ನೇ ತರಗತಿ ಒಳಗೆ ಇದನ್ನು ನೋಡಿದಿರಿ. ಏರಿಕೆ ಕ್ರಮ ಬರಿಬೇಕಂದ್ರ ಕನಿಷ್ಠದಿಂದ ಗರಿಷ್ಠದ ಕಡೆಗೆ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಉದಾಹರಣೆ ಕೊಟ್ರ 679, 368, 796, 697. ಇದ್ರೊಳಗ ಕನಿಷ್ಠ ಯಾವ್ದೈತಿ? 368. ಅದಕ್ಕೆ ಸ್ವಲ್ಪ ದೊಡ್ಡದಂದ್ರ ಸ್ವಲ್ಪ ಅಂದ್ರ ದೊಡ್ಡದು, ಅದಕ್ಕೆ ಸ್ವಲ್ಪ ದೊಡ್ಡದು ಇಲ್ಲಿರೋ ಸಂಖ್ಯೆ ಒಳಗ 679, ಅದಕ್ಕೆ ದೊಡ್ಡದು 697, ಅದಕ್ಕೆ ದೊಡ್ಡದು 796. ಈ ರೀತಿಯಾಗಿ ಬರೆಯೋದಕ್ಕ ನಾವು ಏರಿಕೆ ಕ್ರಮ ಅಂತ ಹೇಳ್ತೀವಿ. ಸಂಖ್ಯೆಯನ್ನ ಈಗ 4 ಅಂಕೆ ಸಂಖ್ಯೆಯ ಬಗ್ಗೆ ಹೇಳ್ಯಾರ ಇವರು. ಮೊದಲು 1000 ಸ್ಥಾನವನ್ನ ಗಮನಿಸು. ಇದು 4 ಅಂಕೆಗೆ 5 ಅಂಕೆ ಆಗಿದ್ರ 10,000 ಸ್ಥಾನ, 6 ಅಂಕೆ ಆಗಿದ್ರ 1,00,000 ಸ್ಥಾನವನ್ನ ಗಮನಿಸ್ಬೇಕು. ನಂತರ 100ರ ಸ್ಥಾನವನ್ನು ಗಮನಿಸು. ನಂತರ 10ರ ಸ್ಥಾನವನ್ನು ಗಮನಿಸು. ಬಿಡಿ ಸ್ಥಾನವನ್ನು ಗಮನಿಸು. ಮೇಲಿನ ಎಲ್ಲಾ ಸ್ಥಾನಗಳನ್ನ ಗಮನಿಸುತ್ತಾ ಕನಿಷ್ಠ ಸಂಖ್ಯೆಯಿಂದ ಗರಿಷ್ಠ ಸಂಖ್ಯೆಯ ಕಡೆಗೆ ಬರೆ. ಇದಕ್ಕ ನಾವು ಏರಿಕೆ ಕ್ರಮ ಅಂತ ಹೇಳ್ತೀವಿ. ಇಲ್ಲಿ ಒಂದು ಉದಾಹರಣೆ ನೋಡ್ರಿ. ಬಟ್ಟುಗಳು, ತೂಕದ ಬಟ್ಟುಗಳನ್ನ ನೋಡಿರ್ತೀರಿ ನೀವು. 1,000 ಗ್ರಾಮ್, 5,000 ಗ್ರಾಮ್, 2,000 ಗ್ರಾಮ್, 500 ಗ್ರಾಮ್. ಇದ್ರೊಳಗ ಫಸ್ಟ್ಗೆ ಚಿಕ್ಕದು ಅಂದ್ರ ಇದು. ಆ ನಂತರ 2,000 ಗ್ರಾಮ್, 1,000 ಗ್ರಾಮ್ದು ಕೊಟ್ಟಿರೋದ್ರೊಳಗೆ 2ನೇ ಬರುತ್ತ. ಇದು 3, ಆ ನಂತರ 4. ಈ ರೀತಿಯಾಗಿ ಏರಿಕೆ ಕ್ರಮದೊಳಗೆ ಬರಿತೀವಿ. ಇಲ್ಲಿ ನೋಡ್ರಿ, ಇವುಗಳಲ್ಲಿ ಕನಿಷ್ಠ ತೂಕ ಯಾವುದು? 500 ಗ್ರಾಮ್ ಬರದೈತಿ. ಉಳಿದವುಗಳಲ್ಲಿ ಕನಿಷ್ಠ ತೂಕ ಯಾವುದು? 1,000 ಗ್ರಾಮ್. ಮತ್ತ ಉಳಿದವುಗಳಲ್ಲಿ ಕನಿಷ್ಠ ತೂಕ 2,000 ಗ್ರಾಮ್.
ಅತ್ಯಂತ ಉಳಿದ ತೂಕ ಯಾವುದು? 5,000 ಗ್ರಾಮ್. ಇದು ಗರಿಷ್ಠ. ಅಂದ್ರ ಕನಿಷ್ಠದಿಂದ ಗರಿಷ್ಠದವರೆಗೆ ಈ ರೀತಿ ಬರೆದ್ರೆ ಅದಕ್ಕೆ ಏರಿಕೆ ಕ್ರಮ ಅಂತ ಹೇಳ್ತೀವಿ. ಇಳಿಕೆ ಕ್ರಮ, ಈಗ ಕನಿಷ್ಠದಿಂದ ಗರಿಷ್ಠಗೆ ಬರೆದ ಏರಿಕೆ ಕ್ರಮ. ಇಳಿಕೆ ಕ್ರಮ ಅಂದ್ರೆ ಗರಿಷ್ಠದಿಂದ ಕನಿಷ್ಠದ ಕಡೆಗೆ ಬರುವುದು. ಈ ಪಾತ್ರೆಗಳಲ್ಲಿ ಇರುವ ಹಾಲಿನ ಪ್ರಮಾಣ ಗಮನಿಸು. ಇಲ್ಲಿ ಹಾಲಿದೆ, ಗಮನಿಸು. ಆ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ಯಾರ. 4,850 ಮಿಲಿಲೀಟರ್, 3,500 ಮಿಲಿಲೀಟರ್, 6,250 ಮಿಲಿಲೀಟರ್, 5,450 ಮಿಲಿಲೀಟರ್. ಮೊದಲಿಗೆ 1000 ಸ್ಥಾನವನ್ನು ಗಮನಿಸ್ರಿ. ಗರಿಷ್ಠ ಯಾವ್ದೈತಿ? 6 ಐತಿ. 6,250 ಗರಿಷ್ಠ. ನೆಕ್ಸ್ಟ್ ಅದನ್ನ ಬಿಟ್ರೆ ಗರಿಷ್ಠ ಮತ್ತೆ ಯಾವ್ದೈತಿ? 5,450. ಇದು ಒಂದಾಯ್ತು ಇಳಿಕೆ ಕ್ರಮದೊಳಗ. ಇದು ಎರಡನೇ ಬರುತ್ತ. ದಿಸ್ ಈಸ್ 2. 1 2. ನೆಕ್ಸ್ಟ್ 4,850 ಮಿಲಿಲೀಟರ್ ಇದೆ. ಇದು 3. ಮೊತ್ತ ಉಳಿದಿರೋದು 4. ಈ ರೀತಿಯಾಗಿ ಇಳಿಕೆ ಕ್ರಮವನ್ನ ಬರಿತೀವಿ. ಅಂದ್ರೆ ಗರಿಷ್ಠ ಸಂಖ್ಯೆಯಿಂದ ಪ್ರಾರಂಭ ಮಾಡ್ತೀವಿ, ಕನಿಷ್ಠ ಸಂಖ್ಯೆ ಕಡೆ ಹೋಗುತ್ತಿದ್ದು. ಗರಿಷ್ಠ ಸಂಖ್ಯೆಯಿಂದ ಅಂತ್ಯದಲ್ಲಿ ಉಳಿದ ಸಂಖ್ಯೆಯವರೆಗೆ ಸಂಖ್ಯೆಗಳನ್ನ ಕ್ರಮವಾಗಿ ಬರೆದಿದೆ. ಈ ರೀತಿ ಇನ್ನ ಅಭ್ಯಾಸ ನೋಡ್ರಿ. ಫಸ್ಟ್ ಪೇನ್. ಈ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆಗೆ ವೃತ್ತ ಹಾಕು ಮತ್ತು ಗರಿಷ್ಠ ಸಂಖ್ಯೆಗೆ ಸರಿ ಗುರುತು ಹಾಕು. ಉದಾಹರಣೆ ಕೊಟ್ರು. 3,675, 3,765, 3,265, 3,475. ಇವುಗಳಲ್ಲಿ ಕನಿಷ್ಠ ಸಂಖ್ಯೆ ಯಾವುದು? 3,265 ವೃತ್ತ ಹಾಕೈತಿ. ಗರಿಷ್ಠ ಸಂಖ್ಯೆ 3,765. ಇದಕ್ಕ ಸರಿ ಗುರುತು ಹಾಕಿದೆ. ಅಂದ್ರೆ ಈಗ ನೋಡ್ರಿ, ಒಂದನೇದ್ದು 8,820, 3,790, 6,530, 2,905. ಇವುಗಳಲ್ಲಿ ಕನಿಷ್ಠ ಸಂಖ್ಯೆಗೆ ವೃತ್ತ ಹಾಕ್ಬೇಕು. ಕನಿಷ್ಠ ಸಂಖ್ಯೆ ಯಾವುದು? 1000 ಸ್ಥಾನವನ್ನು ನೋಡಿದಾಗ 2,905. ಗರಿಷ್ಠ ಅಂದ್ರ 8,820. ಸರಿ ಗುರುತು ಹಾಕೈತಿ. ಇನ್ನು 9,297, 8,470, 9,680, 5,875. ಇವುಗಳಲ್ಲಿ ಕನಿಷ್ಠ ಸಂಖ್ಯೆಗೆ ವೃತ್ತ ಹಾಕ್ಬೇಕು. ಕನಿಷ್ಠ ಸಂಖ್ಯೆ ಯಾವ್ದೈತಿ? 5,875. ಇದು ಕನಿಷ್ಠ ಸಂಖ್ಯೆ. ಗರಿಷ್ಠ ಸಂಖ್ಯೆ ಅಂದ್ರ 9,680. ಇದು ಗರಿಷ್ಠ ಸಂಖ್ಯೆ. ಇನ್ನು ಮೂರನೇದ್ದು 5,600, 5,600, 6,500, 6,005, 5,006. ಕನಿಷ್ಠ ಸಂಖ್ಯೆ ಮತ್ತು ಇದಾಗುತ್ತ 5,006 ಕನಿಷ್ಠ ಸಂಖ್ಯೆ. ಗರಿಷ್ಠ ಸಂಖ್ಯೆ 6,500. ಇದು ಗರಿಷ್ಠ ಸಂಖ್ಯೆ. ಸರಿ ಗುರುತು. ನಾಲ್ಕನೇದ್ದು 9,270, 9,267, 9,207, 9,217. ಇವುಗಳಲ್ಲಿ ನೋಡ್ರಿ 1000 ಸ್ಥಾನ ಸೇಮ್ ಐತಿ. 9,999. 100 ಸ್ಥಾನ ನೋಡ್ರಿ 2 2 2 2. ಎಲ್ಲ 100 ಸ್ಥಾನನು ಸೇಮ್ ಐತಿ. ಈಗ 10 ಸ್ಥಾನ ನೋಡ್ಕೊಂತ ಬರ್ರಿ. ಇಲ್ಲಿ 70 ಐತಿ, ಇಲ್ಲೇ 0 ಐತಿ. ಅಂದ್ರ ಕನಿಷ್ಠ ಸಂಖ್ಯೆ ಇದಾಯ್ತು. ವೃತ್ತ ಹಾಕ್ರಿ ಕನಿಷ್ಠ ಸಂಖ್ಯೆಗೆ. ಗರಿಷ್ಠ ಸಂಖ್ಯೆ 7 ಐತಿ, ಉಳ್ಕಿದ್ದಲ್ಲೆಲ್ಲ ಕಡಿಮೆ ಐತಿ. ಅಂದ್ರ 9,270 ಗರಿಷ್ಠ ಸಂಖ್ಯೆ. ಸರಿ ಗುರುತು ಹಾಕೈತಿ. ಸೆಕೆಂಡ್ ಮೇನ್ ನೋಡ್ರಿ. ಈಗ ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರೆ.
ಏರಿಕೆ ಕ್ರಮ ಅಂದ್ರ ಸಣ್ಣ ಸಂಖ್ಯೆಯಿಂದ ಅಥವಾ ಕನಿಷ್ಠದಿಂದ ಗರಿಷ್ಠದವರೆಗೆ ಹೋಗುವುದು. ಇದ್ರೊಳಗೆ ನೋಡ್ರಿ 679, 368, 796, 697 ಹಿಂಗೈತಿ. ಮೊದ್ಲಿಗೆ ಯಾವ್ದು ಬರುತ್ತ? 368. ನಂತರದ ಸಂಖ್ಯೆ ಅದಕ್ಕೆ ಸ್ವಲ್ಪ ದೊಡ್ಡದು ಯಾವ್ದೈತಿ? 679. ಅದಕ್ಕಿಂತ ದೊಡ್ಡದಂದ್ರ 697. ಅದಕ್ಕಿಂತ ದೊಡ್ಡದು 796. 5839, 5093, 5872, 5829. 1000 ಸ್ಥಾನ ಎಲ್ಲಾ ಕಡೆನೂ ಸೇಮ್ ಐತಿ, 5 ಐತಿ. ಈಗ 100 ಸ್ಥಾನ ನೋಡ್ರಿ, ಇಲ್ಲಿ 0 ಐತಿ, 8 ಐತಿ, 8 ಐತಿ, 8 ಐತಿ ಅಂದ್ರೆ 0 ಇರೋದು ಫಸ್ಟ್ ಬರುತ್ತ. 5093 ಬರದ್ವಿ. ನೆಕ್ಸ್ಟ್ 100 ಸ್ಥಾನ ನೋಡಿದಾಗ 8, 8, 8 ಐತಿ, ಎಲ್ಲಾ ಕಡೆನೇ 8 ಐತಿ. ಈಗ 10 ಸ್ಥಾನ ನೋಡ್ರಿ, 10 ಸ್ಥಾನ ಇಲ್ಲಿ 3 ಐತಿ, ಇಲ್ಲಿ 7 ಐತಿ, ಇಲ್ಲಿ 2 ಐತಿ, ಅಂದ್ರೆ 2 ಇರೋದು ಇಲ್ಲಿ ಬರುತ್ತ. 5829. ನೆಕ್ಸ್ಟ್ ಜಾಸ್ತಿ ಇರೋದು ಯಾವ್ದು? ಈಗ ಇದಕ್ಕೆ ಸ್ವಲ್ಪ ಜಾಸ್ತಿ ಇರೋದಂದ್ರ 5839. ನೆಕ್ಸ್ಟ್ ಇದಕ್ಕೆ ಜಾಸ್ತಿ ಇರೋದು ಉಳಿದಿರುವುದು 5872. ಮೂರನೇದ್ದು 2167, 1679, 3847. ಇಲ್ಲೇ 1000 ಸ್ಥಾನ ನೋಡಿದ್ರ ಗೊತ್ತಾಗ್ಬಿಡುತ್ತೆ. ಕಡಿಮೆ ಇರೋದು ಯಾವುದು? 1679. ಏರಿಕೆ ಕ್ರಮದೊಳಗೆ ಬರಿತಾ ಇದೀವಿ. ನೆಕ್ಸ್ಟ್ 2167. ಮತ್ತ ಅದಕ್ಕೆ ದೊಡ್ಡದು ಸ್ವಲ್ಪ ಅಂದ್ರ 3847. ಅದಕ್ಕಿಂತ ದೊಡ್ಡದು 5000. ನೆಕ್ಸ್ಟ್ ನಾಲ್ಕನೇದು 6493, 6394, 4693, 3625. 1000 ಸ್ಥಾನ ನೋಡ್ರಿ, ಇದು ಚಿಕ್ಕದಿದೆ. 3625 ಬರಿತೀವಿ. ಅದಾದ ನಂತರ 4693 ಮತ್ತ ಇಲ್ಲಿ 1000 ಸ್ಥಾನ ಎರಡು ಸೇಮ್ ಅದಾವು, ಅಂದ್ರ 100 ಸ್ಥಾನ ನೋಡ್ರಿ. 6394 ಬರಿತೀವಿ. ಆ ನಂತರ 6493. ಇವೆಲ್ಲ ಏರಿಕೆ ಕ್ರಮದೊಳಗ ಅದಾವ. ಈಗ ನೆಕ್ಸ್ಟ್ ಮೂರನೇದ್ದು ಇವುಗಳನ್ನ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಅಂದ್ರೆ ಗರಿಷ್ಠದಿಂದ ಕನಿಷ್ಠದವರೆಗೆ ಬರ್ಬೇಕೀಗ. 1000 ಸ್ಥಾನ ನೋಡಿದಾಗ ಗರಿಷ್ಠ ಯಾವ್ದೈತಿ? 4000 ಐತಿ. 4867. ಅದಾದ ನಂತರ ಗರಿಷ್ಠ ಅಂದ್ರ 3847. ಅದಾದ ನಂತರ ಗರಿಷ್ಠ ಇರೋದು 2765. ಅದಾದ ನಂತರ ಗರಿಷ್ಠ ಇರೋದು ಒಂದೇ ಉಳಿದಿರೋದು 1629. ಎರಡನೇದು 1000 ಸ್ಥಾನ ನೋಡ್ರಿ, ಎಲ್ಲಾನು ಸೇಮ್ ಅದಾವು, 3 3 3. ಈಗ 100 ಸ್ಥಾನ ನೋಡ್ರಿ,
9 9 9 ನೂರೂರು ಸ್ಥಾನನು ಸರಿ ಆಯ್ತು, ಸೇಮ್ ಅದಾವು ನೂರೂರು ಸ್ಥಾನನು ಸರಿನಾ. ಈಗ 10ರ ಸ್ಥಾನ ಇಲ್ಲಿ 2 ಐತಿ, 6 ಐತಿ, 0 ಐತಿ, 3 ಐತಿ. 6 ಇರುವುದು ದೊಡ್ಡದಂದಂಗಾಯ್ತು. ಹಂಗಾಗಿ 3967 ಗರಿಷ್ಠ ಆಯ್ತು. ಅದಕ್ಕೆ ಸ್ವಲ್ಪ ದೊಡ್ಡದು ಅಂದ್ರ 3000, ಅದಕ್ಕೆ ಸ್ವಲ್ಪ ಚಿಕ್ಕದು ಗರಿಷ್ಠದಿಂದ ಕನಿಷ್ಠದವರೆಗೆ ಬರ್ಬೇಕಲ್ಲ. 3937. ಅದರ ನಂತರ ಬರುವಂತ ಸಂಖ್ಯೆ 3926. ಅದರ ನಂತರ ಬರುವಂತ ಸಂಖ್ಯೆ 3908. ನಂತರ ಇಳಿಕೆ ಕ್ರಮದೊಳಗೆ ಬರಿಬೇಕು ಇವನ್ನ. ಇದನ್ನ ಇಳಿಕೆ ಕ್ರಮದೊಳಗೆ 1000 ಸ್ಥಾನ ನೋಡ್ರಿ, 1000 ಸ್ಥಾನ ಎಲ್ಲಾ ಕಡೆನೂ ಸೇಮ್ ಐತಿ. ನಂತರ 100 ಸ್ಥಾನ ನೋಡಿದಾಗ ಇದು ಗರಿಷ್ಠ ಐತಿ, 4800 ಬರಿತೀವಿ. ಅದರ ನಂತರ ಗರಿಷ್ಠ ಇರುವಂತದ್ದು ಇಲ್ಲೇ 100 ಸ್ಥಾನ ನೋಡಿದಾಗ 7 7 ಸರಿ ಐತಿ. 10ರ ಸ್ಥಾನನು ಸರಿ ಐತಿ, ಎರಡು ಕಡೆ ಸೇಮ್ ಐತಿ. ಬಿಡಿ ಸ್ಥಾನ ನೋಡಿದಾಗ ಇದು ದೊಡ್ಡದೈತಿ, ಅಂದ್ರ 4798. ಅದರ ನಂತರ 4792. ಅದಾದ ನಂತರ 4087. ಈ ರೀತಿ ಇಳಿಕೆ ಕ್ರಮ ಬರೆಯೋ ಕ್ರಮ. ನೆಕ್ಸ್ಟ್ 4ನೇದು ನೋಡ್ರಿ, 8620. 8000 ಎಲ್ಲ 8000 1000 ಸ್ಥಾನ ಎಲ್ಲಾ ಸರಿ ಐತಿ. 100 ಸ್ಥಾನನು ಎಲ್ಲಾ ಕಡೆನೂ ಸರಿ ಐತಿ. ಈಗ ಬಿಡಿ ಸ್ಥಾನ 10ರ ಸ್ಥಾನ ನೋಡ್ರಿ, 2 2 2 3 ಹತ್ರ 2 2 2 ಐತಿ. ಇಲ್ಲೇ 3 ಐತಿ, ಅಂದ್ರ 8630 ಫಸ್ಟ್ ಗೆ ಬಂತು. ಆ ನಂತರ ಇಲ್ಲಿ ಎಲ್ಲಾ ಕಡೆನು 2 2 ಇರೋದ್ರಿಂದ ಈಗ ಬಿಡಿ ಸ್ಥಾನವನ್ನು ನೋಡ್ರಿ. ಬಿಡಿ ಸ್ಥಾನ ದೊಡ್ಡದು ಯಾವ್ದೈತಿ? 9. ಆದ್ರಿಂದ ಇಲ್ಲಿ ಏನ್ ಬರುತ್ತೆ? 8629. ಅದಾದ ನಂತರ 8624. ಅದಾದ ನಂತರ 8620. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಎಜುಕೇಶನ್ಗೆ ಸಂಬಂಧಪಟ್ಟ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.